ಸೊ ಗೈಸ್, ಈ ವಿಡಿಯೋ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲೆಲ್ಲ ವೈರಲ್ ಆಗ್ತಾಯಿದೆ. ಸೊ ಈ ಪೊಲೀಸ್ ಆಫೀಸರ್ 3 ಜನ ಕೂತ್ಕೊಂಡು ಪ್ರೆಸ್ ಮೀಟಲ್ಲಿ ನಗ್ತಾ ಇರೋದು. ಸೊ ಏನಪ್ಪ ಮ್ಯಾಟ್ರು ಅಂತ ಅಂದರೆ, ಸೊ ತಮಿಳ್ನಾಡಲ್ಲಿ ಒಂದು ಪುಟ್ಟ ಹೆಣ್ಮಗು ಅಂದರೆ 10 ವರ್ಷದ ಹೆಣ್ಣು ಮಗುನ ಗೊತ್ತಿರೋರೇ ಇಬ್ಬರು ಕರ್ಕೊಂಡೋಗಿ ಆ ಹುಡುಗಿನ ಅತ್ಯಾಚಾರ ಎಸಗಿದ್ದಾನೆ. ಸೊ ಅದಾದಮೇಲೆ ಸಾಯಿಸಿ, ಯಾವ ರೀತಿ ಸಾಯಿಸಿದ್ದಾರೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ ಗೈಸ್. ಸೊ ಅಷ್ಟು ವಿಚಿತ್ರವಾಗಿದೆ. ಆ ಹುಡುಗಿನ ಸಾಯಿಸಿ ಬಾಟ್ಲಿಂದ ಎಲ್ಲ ಸಾಯಿಸಿ ಅದಾದಮೇಲೆ ಹುಡುಗಿ ಇನ್ನೂ ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗಿ ಅವಳ ಏನು ಲಾಂಗ್ ಹೇರ್ ಇತ್ತಲ್ಲ, ಸೊ ಅದರಿಂದ ಕತ್ತಿಗೆ ಸುತ್ತಿ ಉಸಿರು ಕಟ್ಟಿಸಿ ಸಾಯಿಸಿದ್ದಾರೆ. ಸೊ ಅದಾದಮೇಲೆ ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾದಮೇಲೆ ಇವರು ಎಲ್ಲರೂ ಜನರ ಜೊತೆಗೆಲ್ಲರೂ ಸೇರಿಕೊಂಡು ಸೊ ಹುಡ್ಕೋ ಥರ ನಾಟಕ ಮಾಡಿದ್ದಾರೆ. ಸೊ ಅದಾದಮೇಲೆ ಇವ್ರನ್ನ 24 ಗಂಟೆ ಒಳಗಡೆ ಹಿಡಿತಾರೆ. ಸೊ ಹಿಡ್ದಾದ್ಮೇಲೆ ಪ್ರೆಸ್ ಮೀಟ್ನ ಕರೆದು ಈ ಕೇಸಿನ ವಿಷಯವಾಗಿ ಪ್ರೆಸ್ ಮೀಟ್ ಕರೆದು ಮಾತಾಡ್ತಾ ಇರಬೇಕಾದ್ರೆ, ಸೊ ಈ 3 ಜನ ಏನು ಕಾಣಿಸ್ತಾ ಇದ್ದಾರಲ್ಲ, ಸೊ ಈ 3 ಜನ ಪೊಲೀಸ್ ಆಫೀಸರು ಸೊ ಈ ಆ ಒಂದು ಕೇಸ್ ಹಿಡಿದ್ಬಿಟ್ಟೆ ಅಂತ ಖುಷಿಗೆ ಆ ರೀತಿ ನಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ಈ ರೀತಿ ನಗ್ತಾ ಇದ್ದಾರೆ. ಅವ್ರಿಗೂ ಒಂದು ತಾಯಿ ಮನ್ಸು ಅಂತ ಇರುತ್ತೆ ಅಲ್ವಾ. ಸೊ ನಮಗೇನೆ ಇವಾಗ ಈ ಥರ ವಿಷಯಗಳ್ನ ಕೇಳಿದಾಗ ರಕ್ತ ಕುದೀತಾ ಇರುತ್ತೆ. ಬೆಳಿಗ್ಗೆ ಕೇಳಿದ್ರೆ ಸಂಜೆ ಗಂಟು ಹಾಗೆ ಇರುತ್ತೆ, ನಮ್ಮ ಮನಸ್ಸಲ್ಲಿ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಅಂಥದ್ರಲ್ಲಿ ಇವ್ರಿಗೆ ಸೊ ಅದೇ ವಿಷಯವಾಗಿ ಪೊಲೀಸ್ ಆಫೀಸರ್ ಆಗಿ ಎಲ್ರಿಗೂ ರಕ್ಷಣೆ ಮಾಡಬೇಕಾಗಿರೋ ಅಂಥ ಇವರು ಸೊ ಈ ರೀತಿ ನಕ್ಕೊಂಡು, ಅದು ಪ್ರೆಸ್ ಮೀಟಲ್ಲಿ ಎಷ್ಟು ಜನ ಇಡೀ ಫುಲ್ ವರ್ಡೇ ನೋಡ್ತಾ ಇರ್ತಾರೆ ಅಂತ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಗೈಸ್ ಇವ್ರಿಗೆ. ಸೊ ಈ ರೀತಿ ನಕ್ಕೊಂಡು ಕೂತಿರ್ತಾರೆ. ಸೊ ಇವಾಗ ಆ ಒಂದು ಪುಟ್ಟ ಹೆಣ್ಮಗು, ಅವಳ ಫ್ಯಾಮಿಲಿ, ಅವಳ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ. ಸೊ ಅವ್ರ ಮನಸ್ಸು, ಅವರು ಹೃದಯ ಎಷ್ಟು ಎಷ್ಟು ಬೇಜಾರಾಗುತ್ತೆ ಗೈಸ್ ಅವ್ರಿಗೆ. ಸೊ ಆಲ್ರೆಡಿ ಇವ್ರಿಗೇನೋ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ಸೊ ಅಷ್ಟೇ, ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಸೊ ಸಖತ್ ಬೇಜಾರಾಗ್ತಾಯಿದೆ. ಇವ್ರು ನಗ್ತಾ ಇರೋದು ನೋಡಿದ್ರೆ ನನಗೆ ರಕ್ತ ಕುದೀತಾ ಇದೆ ಗೈಸ್. ಆ ರೀತಿ ಅಷ್ಟು ಕೋಪ ಬರ್ತಾಯಿದೆ. ಸೊ ತುಂಬ ಬೇಜಾರಾಗ್ತಿದೆ ಅಷ್ಟೇ ಗೈಸ್, ಏನು ಮಾತಾಡೋದಕ್ಕೆ ಆಗ್ತಾಯಿಲ್ಲ.